ನೀನ್ ಹೇಳಿದ ಹುಡ್ಗನ್ನೇ ಮದ್ವೆ ಮಾಡ್ಕೋತೀನಿ ಅಣ್ಣ. ಏನ್ ಮಾತಾಡ್ತಿದ್ಯಾ ಶಶಿ? ಅಣ್ಣ ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತಾನೆ. ಅದಕ್ಕೆ ಅಣ್ಣಂಗೆ ಮಾತು ಕೊಟ್ಟಿದ್ದೀನಿ, ಅಣ್ಣ ತೋರಿಸಿದ ಹುಡ್ಗನ್ನೇ ಮದ್ವೆ ಮಾಡ್ಕೋತೀನಿ. ನೀವ್ ಆವೇಶದಲ್ಲಿ ನಿರ್ಧಾರ ತಗೋತಾ ಇದ್ದೀರಾ ಶಶಿ ಅಮ್ಮ? ಇಲ್ಲ ಕೇಶವ, ಅಣ್ಣ ಎಲ್ಲಾನು ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿದ್ದಾನೆ. ಅದ್ ನಂಗೆ ಕೂಡ ಇಷ್ಟನೇ. ಮದ್ವೆಗೆ ನನ್ನ ತಂಗಿ ಒಪ್ಕೊಂಡಿದ್ದಾಳೆ. ಇನ್ಯಾರಿಗ ಅಭ್ಯಂತರ ಇದ್ರು, ಯಾರೇ ಅಡ್ಡಿ ಮಾಡಿದ್ರು ಈ ಮದ್ವೆ ನಡೆಯುತ್ತೆ. ಈ ಮನೇಲೆ ಹುಡುಗಿ ನೋಡೋ ಶಾಸ್ತ್ರ, ಈ ಮನೇಲೆ ನಿಶ್ಚಿತಾರ್ಥ, ಈ ಮನೇಲೆ ಮದ್ವೆ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ. ಈ ಮನೇಲೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನನಗ್ ಬೇರೆ ಮನೆ ಇಲ್ದೇನೋ ದುಡ್ಡಿಲ್ದೇನೋ ಅಲ್ಲ. ನನ್ನ ತಂಗಿನ ಬೇಡ ಅಂದವನು ಅವಳಿಗೆ ಬೇರೆ ಮದ್ವೆ ನಡೀತಾ ಇದ್ರೆ ಹೇಗ್ ಫೀಲ್ ಆಗ್ತಾನೋ ನಾನೇ ಸ್ವತಃ ನೋಡ್ಬೇಕು. ಅದಕ್ಕೆ ಅವನ್ ಕಣ್ಣು ಮುಂದೆ ನನ್ನ ತಂಗಿ ಮದ್ವೆ ಮಾಡ್ತೀನಿ. ಅವನ್ ಕಣ್ಣಲ್ಲಿ ಕಣ್ಣೀರೇ ಬರುತ್ತೋ ಕೋಪನೆ ಬರುತ್ತೋ ನೋಡ್ತೀನಿ. ಇದು ಪ್ರತೀಕಾರ ಅಲ್ಲ, ನನ್ನ ತಂಗಿಗೋಸ್ಕರ ನಾನು ಪಟ್ಟಿರೋ ವೇದನೆ. ಹೌದು ಅಭಿ, ಪಾಪ ಶಶಿ ಬೇಜಾರ್ ಮಾಡ್ಕೋತಿದ್ದಾಳೆ ಕಣೋ. ಹೆಣ್ಮಕ್ಳ ಕಣ್ಣೀರ್ ಒಳ್ಳೇದಲ್ಲ. ನಿನ್ ಮನ್ಸಲ್ಲಿ ಏನ್ ನೋವಿದ್ರೂ ಪರವಾಗಿಲ್ಲ, ಶಶಿಗೆ ಅನ್ಯಾಯ ಮಾಡ್ಬೇಡ. ಚಂದ್ರಿಕಾ, ನಾವು ಕೂಡ ಅಭಿಗೆ ಏನಾದ್ರೂ ಹೇಳೋಣವಾ? ಅವ್ನ್ ಶಶಿ ನಮ್ ಮದ್ವೆ ಆದ್ರೆ ಏನು, ಆಗದೆ ಹೋದ್ರೆ ಏನು, ಸುಮ್ನೆ ನಿಂತ್ಕೊಳ್ರಿ. ಇವಾಗ ಏನ್ ಮಾಡೋದು ದಿವ್ಯಮ್ಮ? ನಾನು ಶಶಿ ಹತ್ರ ಒಂದ್ಸಲ ಮಾತಾಡ್ತೀನಿ. ಮೊದಲೇ ನನ್ನ ನಿತ್ಯ ಡಾರ್ಲಿಂಗ್ ತುಂಬಾ ಸ್ವೀಟು. ಈ ಎಕ್ಸ್ಟ್ರಾ ಸ್ವೀಟ್ ಯಾಕೆ? ಆಲ್ರೆಡಿ ಅವಳು ತುಂಬಾ ಸ್ಟ್ರಾಂಗು, ಮತ್ತೆ ಎಕ್ಸ್ಟ್ರಾ ಸ್ಟ್ರಾಂಗ್ ಯಾಕೆ? ನಿತ್ಯ ಡಾರ್ಲಿಂಗ್, ಮೈ ನಿತ್ಯ ಡಾರ್ಲಿಂಗ್. ನನ್ ದಿಲ್ಕ ಧಡ್ಕನ್ ಕೋಪದ ಹಾಗೆ ಈ ಕಾಫಿ ಸ್ಮೈಲು ಘಮ ಘಮ ಅಂತ ಬರ್ತಿದೆ. ಅರೆ ಹೌಲೆ, ಇಲ್ಲೇನ್ ಮಾಡ್ತಿದ್ಯಾ? ಸರ್, ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ದ್ವೇಷ ಇಟ್ಕೋತಾರೆ. ನೀವೇನ್ ಸರ್ ಪ್ರೀತಿಸ್ತಾ ಇದ್ದೀರಾ? ನಾನೊಂಥರ ಆ ಟೈಪು. ಮತ್ತೆ ನನ್ನನ್ನು ಪ್ರೀತಿಸ್ತಿಲ್ವಲ್ಲ, ಯಾಕೆ ಸರ್? ಅಯ್ಯೋ ದರಿದ್ರದವನೇ, ನೀನೇನ್ ಹುಡುಗಿನ ನೀನು ಲವ್ ಮಾಡಕ್ಕೆ? ಸರ್, ನನಗೊಂದು ಚಿಕ್ಕ ಡೌಟು ಸರ್.
ನಾವೇ ಶಶಿನ ಕಿಡ್ನಾಪ್ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಡೌಟ್ ಬಂತು ಸರ್? ನೀನ್ ಮಾಡಿರೋ ಓವರ್ ಆಕ್ಷನ್ ಇಂದ. ಆ? ನಾನು ಓವರ್ ಆಕ್ಷನ್ ಮಾಡಿದ್ನ? ಯಾವಾಗ ಸರ್? ವಾ, ನೆನ್ಪಿಲ್ವಾ? ಒಂದ್ಸಲ ರಿವೈಂಡ್ ಮಾಡ್ಕೋ. ನಾನು ಬೋರ್ಡ್ ಮೇಲೆ ಬರೀತಿರ್ಬೇಕಾದ್ರೆ ನೀನೇನಂದೆ? ಅವರು ಅಲ್ಲ ಇವರು ಅಲ್ಲ ಅಂತಿದ್ದೀರಾ. ಇನ್ ಉಳಿದಿರೋದು ನಾನು ನಮ್ಮ ಮೇಡಮ್ ಅಷ್ಟೇ ಸರ್. ನಾವು ಕಿಡ್ನಾಪ್ ಮಾಡಿದೀನಿ ಅಂತೀರಾ? ಆದ್ರೂ ಮನೇಲೆ ಎಷ್ಟು ದೊಡ್ಡ ಪೊಲೀಸ್ ಆಫೀಸರ್ನ ಇಟ್ಕೊಂಡು ಹೊರಗಡೆ ಹೋಗಿ ಒಂದು ಹುಡುಗಿನ ಕಿಡ್ನಾಪ್ ಮಾಡೋದಕ್ಕೆ ನಮ್ಗೆ ಎಷ್ಟು ಗಟ್ಸ್ ಇರ್ಬೇಕು ಸರ್? ಅಂದ್ರೆ ಅದರಲ್ಲಿ ನನ್ನ ಮ್ಯಾಟರ್ ಕನ್ಫರ್ಮ್ ಮಾಡ್ಲಿಲ್ವಲ್ಲ ಸರ್? ಆದ್ರೆ ನಿನ್ ಮಾತಲ್ಲಿ ನನಗೆ ಕನ್ಫ್ಯೂಷನ್ ಕಾಣಿಸ್ತು. ತಕ್ಷಣ ನಿಮ್ ಮೇಡಮ್ ಫೋನ್ ತಗೊಂಡು ಕಾಲ್ ಲಿಸ್ಟ್ ನ ಚೆಕ್ ಮಾಡಿದೆ. ಅವಳು ಆಫ್ ಮಾಡಿದೆ ಅಂತ ಹೇಳಿದ್ದ ಫೋನಲ್ಲಿ 2 ಅನ್ನೌನ್ ನಂಬರ್ಸ್ಗೆ ಔಟ್ ಗೋಯಿಂಗ್ ಕಾಲ್ಸ್ ಹೋಗಿತ್ತು. ಆವಾಗ ಡೌಟ್ ಬಂತು. ಆಮೇಲೆ ದಿವ್ಯಾ ನಿತ್ಯ ವೇಷದಲ್ಲಿ ನಿನ್ ಹತ್ರ ಬಂದ್ಲು. ನೀನೆಲ್ಲ ಬಾಯ್ಬಿಟ್ಟೆ. ಸರ್, ದಿವ್ಯಾ ಮೇಡಮ್ನ ನಮ್ ಮೇಡಮ್ ವೇಷದಲ್ಲಿ ಕಳಿಸಿದ್ದು ನೀವೇ ಅಲ್ವಾ ಸರ್? ಅಯ್ಯೋ, ನಾನಂತೂ ಎಲ್ಲ ನನ್ನ ಹತ್ರನೇ ಹೇಳಿಸ್ತೀಯಲ್ಲ. ಕೆಲವನ್ನ ಅರ್ಥ ಮಾಡ್ಕೋಬೇಕು ನೀನೇ. ಬೆಳಗ್ಗೆನೆ ಇವ್ನ್ ದರಿದ್ರ ವಾಯ್ಸ್ ಕೇಳಕ್ಕಾಗ್ದೆ ಸಾಯ್ತಿದ್ದೀನಿ. ದಿವ್ಯನ್ನೋ ಅಭಿನೋ ಅಲ್ಲ, ಮೊದ್ಲು ಇವನ್ ಪೀಡನ ತೊಲಗಿಸ್ಬೇಕು. ಸರ್, ಒಳ್ಳೆ ಏಟ್ ಕೊಟ್ರಿ. ನನಗೆ ಇನ್ನೊಂದು ಡೌಟು ಸರ್. ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಕೂತ್ಕೊಂಡ್ರೆ ಈ ಕಾಫಿ ಬಿಸಿ ಆರ ಹೋಗುತ್ತೆ. ಮೊದ್ಲು ನನ್ನ ನಿತ್ಯ ಡಾರ್ಲಿಂಗ್ಗೆ ಈ ಕಾಫಿ ಕೊಡ್ತೀನಿ, ಇಲ್ಲಾಂದ್ರೆ ಬಿಸಿ ಆರ ಹೋಗುತ್ತೆ. ಓ ನಿತ್ಯ ಡಾರ್ಲಿಂಗ್, ಮೈ ಡಾರ್ಲಿಂಗ್.